ಹತ್ರ ಮಾಹಿತಿ ಬಂತು ಈ ಖಾಲಿದು ಓಲ್ಡ್ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ ಅಂತ. ಇಮಿಡಿಯೇಟ್ಲಿ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂದ ತಕ್ಷಣ ಪೊಲೀಸ್ ಅವರು ಎಂಟೈರ್ ಪೊಲೀಸ್ ಅವರು ಅಲಾಂಗ್ ವಿತ್ SP ಅಡಿಷನಲ್ SP DSP ಎಲ್ಲರೂ ಕೂಡ ತಕ್ಷಣ ಸ್ಪಾಟ್ಗೆ ಬಂದಿದ್ದರು. ಒಂದು ಗಾಡಿ ಒಂದು ಟ್ರಕ್ ನಮಗೆ ಪತ್ತೆ ಆಯಿತು ನೀರಲ್ಲಿ ಇತ್ತು ಅಂತ. ಲಕ್ಕಿಲಿ ಒಂದೇ ಗಾಡಿ ಇತ್ತು ಆ್ಯಂಡ್ ಆ ಡ್ರೈವರು ಹಿ ಹ್ಯಾಡ್ ಸಮ್ ಪ್ರೆಸೆನ್ಸ್ ಆಫ್ ಮೈಂಡ್. ಆ ಗಾಡಿ ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ. ಫಿಶರ್ಮ್ಯಾನ್ ಬೋಟ್ ಸಿಕ್ಕೊಂಡು ಆ ಡ್ರೈವರ್ಗೆ ಇಮಿಡಿಯೇಟ್ಲಿ ರೆಸ್ಕ್ಯೂ ಮಾಡಿದ್ವಿ. ಮೈನರ್ ಗಾಯಗಳಾಗಿತ್ತು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹಿ ಈಸ್ ಫೈನ್ ನಾವು, ಹಿ ಈಸ್ ಅಟೆಂಡೆಡ್, ಯಾವುದು ಮೇಜರ್ ಇಂಜುರೀಸ್ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಈಗ ನಾವು ನಿಂತ್ಕೊಂಡಿರೋ ಬ್ರಿಡ್ಜ್, ನ್ಯೂ ಬ್ರಿಡ್ಜ್ಗೆ ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ ಅಂತ ನಾವು ಕೇಳಿದ್ವಿ ಟು ಅಲೋ ಟ್ರಾಫಿಕ್. ಬಿಕಾಸ್ ಇಲ್ಲಿ ತನಕ ಒನ್ ವೇ ಹೋಗ್ತಾ ಇತ್ತು, ಈಗ ಡಬಲ್ ಮಾಡಬೇಕಾಗಿತ್ತು. ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ, ಮಧ್ಯಾಹ್ನ ಒಳಗಡೆ ಕೊಡಬೇಕು, ಆಫ್ಟರ್ ಟ್ರಾಫಿಕ್ ಅಲೋ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ಥರ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ರೋಡ್ಸು, ಸೇತುವೆ, ಖಾಲಿ ಸಂಖ್ಯೆಗಳು ಕೂಡ ಕನ್ಸರ್ನ್ ಡಿಪಾರ್ಟ್ಮೆಂಟ್ PRD ಇರ್ಬೋದು, PWD ಇರ್ಬೋದು, NH ಇರ್ಬೋದು, NHA ಇರ್ಬೋದು, ಗ್ರಾಮ ಪಂಚಾಯತಿ ರಸ್ತೆಗಳಿರ್ಬೋದು, ಆರ್ ಫಿಶರ್ಮೆನ್ಸ್ ಬೋಟ್ ಇಟ್ಕೊಂಡು ಇರ್ಬೋದು, ಎಲ್ಲ ಕಡೆ ಕೂಡ ಸೇಫ್ಟಿ ಇದೆಯಾ ಇಲ್ವಾ, ಇಲ್ಲ ಅಂದರೆ ಏನು ಆಲ್ಟರ್ನೇಟಿವ್ ಅಂತ ರಿಪೋರ್ಟ್ ತಗೊಳ್ತಾ ಇದ್ವಿ. ನೆಕ್ಸ್ಟ್ 2 days ಆಗಿ ರಿಪೋರ್ಟ್ ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು ಅಲ್ಲಿ ನಾವು SP ಅವರು ಸೇರಿಬಿಟ್ಟು ಡಿಸಿಷನ್ ಈಗ ಬಾಲಮುರುಗನ್ ಅಂತ ಯಾರು ಡ್ರೈವರ್ ಇದ್ದರು, ಈಗ ಬ್ರಿಡ್ಜು ಸ್ವಲ್ಪ ಮೇಂಟೆನೆನ್ಸ್ ಆಗಿಲ್ಲ, ಹಾಗಾಗಿ ನಮಗೆ ಯಾವುದು ವಾರ್ನಿಂಗ್ ಇರಲಿಲ್ಲ, ಇದ್ದಿದ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ನೆಗ್ಲಿಜೆನ್ಸ್ಗೆ ಕೇಸ್ ರಿಜಿಸ್ಟರ್ ಇದೆ ಕಾರವಾರ NHA ಮತ್ತು ಆಫೀಸರ್ಸ್. ಆ್ಯಕ್ಷನ್ ಅಂದರೆ ಇದರಲ್ಲಿ ಏನಂತಂದರೆ ಟೆಕ್ನಿಕಲ್ ಆಗಿ ಡಿಸೈನ್ ಯಾರು ಕೊಟ್ಟರು ಮತ್ತು ಅಪ್ರೂವಲ್ ಯಾರು ಕೊಟ್ಟರು, ಹೆಂಗಾಯಿತು ಮತ್ತು ರಿಪೋರ್ಟ್ಸ್ ಎಲ್ಲ ನಾವು ತಗೋಬೇಕಾಗುತ್ತೆ. ಅದು ಪ್ರಕ್ರಿಯೆ ಚಾಲನೆ.